ವೈಷ್ಣವಿ ಹೋಗ್ವಾ ಮಲ್ಕೋ. ಹ್ಞೂನ್ರಿ ಮಾವರ. ಅಲ್ಲ ವೈಷ್ಣವಿ ಮುಂಜಾನೆ ಹೋಗೋಬೇಕಾರ ಬೇರೆ ಅಂಗಿ ಹಾಕೊಂಡಿದ್ಲು, ಈಗ ಅಂಗಿನೂ ಬದಲಿ ಐತಿ, ಜೊತೆಗೆ ತಲೆ ಕೂದ್ಲ ತೋದಾವು, ಒಂದ್ ರತಿ ನೀರು ಇಳ್ಯಾಕ ಕುಂತಾವು, ಮಳ್ಯಾಗ ತೋಸ್ಕೊಂಡು ಬಂದವ್ರಂಗ. ಯಾಕೋ ಎಲ್ಲೇ ನಾವು ಎಡುತ್ತಾ ದೇವಿ ಅಂತ ನನಗೆ ಅನ್ಸಾಕುಂತೈತಿ. ವೀರನಗೌಡ ಮುಂಜಾನೆಯಿಂದ ದನ್ಕೊಂಡಿದಿ, ಹೋಗಿ ಮಲ್ಕೋ. ಯವ್ವ ಹೆಂಗ ಮಲ್ಕೋಲಿವೆ? ಮುಂಜಾನಿಂದ ನನ್ನ ಮಂದಾಕಿನಿ ಪಟ್ಟದಂತ ಕಷ್ಟ ಅಷ್ಟಿಷ್ಟಲ್ಲ. ಆಕಿನ್ನ ದುಷ್ಟ ಶಂಕರ ಹೊಲ ತುಂಬ ಓಡಾಡಿಸಿ ಆಕಿ ಮೂರ್ಛೆ ಹೋಗಂಗ ಆತ. ಮಂದಾಕಿನಿನ ಈ ಸ್ಥಿತಿಯೊಳಗ ಅಲ್ಲೇ ಬಿಟ್ಟು ಮನಿಗೆ ಬಂದೇನಿ. ಹೆಂಗ ನೆಮ್ಮದಿಯಿಂದ ಮಲ್ಕೋಲಿವೆ? ಕಣ್ಣು ಮುಚ್ಚಿದ್ರು ಕಣ್ಣು ಮುಂದೆ ಮಂದಾಕಿನಿನ ಬರ್ತಾಳ. ಆಕಿಗೆ ಏನಾಗೈತೋ ಏನೋ ಅನ್ನೋ ಭಯ ಬೇರೆ ನನ್ನ ಮನಸ್ಸು ಹೊಕ್ಕ ಚಿತ್ರ ಹಿಂಸೆ ಮಾಡಾಕತ್ತತಿ. ಒಂದ ಸಮಾಧಾನದ ವಿಷಯ ಅಂದ್ರ ಆಕಿ ಅಂತಲೇ ಶಾರಿನ ಕುಂದ್ರಿಸಿ ಬಂದೇನಿ. ನೀವಿಬ್ರು ಮಲ್ಕೊಂಡ್ರಿ ಅಂದ್ರ ಮೊದ್ಲು ಹೋಗಿ ಮಂದಾಕಿನಿ ಮುಖ ನೋಡ್ತೇನಿ. ವೀರನಗೌಡ ಯಾಕ ಏನ್ ವಿಚಾರ ಮಾಡಾತಿ? ಹೋಗ ಮಲ್ಕೋ. ಹ್ಞೂ ಯಪ್ಪ ಹೋಗಿ ಮಲ್ಕೊಂತೀನಿ. ನೀನು ಅವ್ವ ದಣದ್ ಬಂದಿರಿ, ಮಲ್ಕೋರಿ. ಮಕ್ಕೋ ನಡಿ, ನಿನಗೇನ ಬೇರೆ ಭಾಷೆದಾಗ ಹೇಳ್ಬೇಕನ? ಏನು ಬೇಕಾಗಿಲ್ಲ, ನಡಿ. ನಿಮ್ಮಕ್ಕೋ ಬಾಯಾಗ ಅಡಿಕೆ ಐತಿ, ಹೂಗಳಿಗೆ ಬರ್ತೇನೆ. ಬಾಯಾಗ ಹೊಲ್ಲರ ಇಲ್ಲ, ಈ ನಮನಿ ಅಡಿಕೆ ಹಾಕೊಂತಿದಿ, ಬಗಾನ ಹೊಲ್ಲು ಉದರ್ಲಾರ್ದಂಗ ಹಂಗ ಇದ್ರ ಇನ್ನೇಟ್ ಹಾಕೊಂತಿದ್ಯಾ ಏನ? ವೀರನಗೌಡ ಮುಂಜಾನೆ ಫೋನ್ಯಾಗ ಮಾತಾಡ್ಕೊಂತ ಅರಬಾಡ್ಸಿ ಎಲ್ಲ ಹೋಗಿದ್ದ? ಎಲ್ಲರ ಯಾಕೆ ಹೋಗ್ಲಿ, ಹೊಳ್ಳಿ ಬಂದಿಂದ ಮಲ್ಲವಾರ ಊರಿಗೆ ಹೋಗಿದ್ದು ಉಸಾಬರಿ ಕೇಳ್ತಿದ್ದ. ಅವ ಕೇಳಿಲ್ಲ ಅಂದ್ರ ಅವ ಯಾವುದೇ ಒಂದು ಚಿಂತ್ಯಾಗ ಅದಾನ ಅಂತ ನನ್ನ ಮನಸ್ಸು ಹೇಳಾಕ್ ಕುಂತೈತಿ. ಅದ್ ಏನು ಅಂತ ಹೋಗಿ ಕೇಳಿದ್ರ ಬಾಯಿ ಬಿಡುವ ಆಸಾಮಿ ಇವ ಅಲ್ಲ. ಅದ್ ಏನ್ ಅನ್ನೋದು ನಾನ ತಿಳ್ಕೊಬೇಕ. ಈ ವೀರನಗೌಡಂದು ಒಂದ್ ಕಡೆ ಇಡುನು, ಈ ವೈಷ್ಣವಿ ನೋಡಿದ್ರ ಯಾಕೋ ನನಗ 16 ವಿಚಾರ ತಲೆಯಾಗ ಬರ್ತಾವು. ಯಾಕಂದ್ರ ಈ ಹುಡುಗಿನ ದಿಢೀರಂತ ಹೇಳಿ ನಮ್ಮ ವೀರನಗೌಡಗ ಕೊಡಾಕ ಯಾಕೆ ಒಪ್ಕೊಂಡ್ರು? ಅದ್ರಾಗ ಈ ಹುಡುಗಿ ಹೊರಗೆ ಹೋಗಿ ಮನಿ ಒಳಗ ಹೆಂಗ್ ಬಂದ್ಲು, ಯಾವಾಗ ಬಂದ್ಲು, ಯಾಕೆ ಹೊರಗೆ ಹೋಗಿದ್ಲು? ಆಕಿ ಬಂದಿರೋ ಆಕಾರ ನೋಡಿದ್ರ ಮಳ್ಯಾಗ ನೆಂದ್ ಬಂದಂಗ ಕಾಣಿಸ್ತಾಳ. ಯಾಕೋ ಈ ವೈಷ್ಣವಿ ಮ್ಯಾಗ 108 ಅನುಮಾನ ಹುಡ್ತಾವು. ಅದೇನೇ ಇರ್ಲಿ, ಈ ಗೌಡಪ್ಪನ ಕಣ್ಣು ತಪ್ಸಾಕ ಸಾಧ್ಯನ ಇಲ್ಲ. ಹೆಂಗೋ ಮದ್ವಿಗೆ ಇನ್ನು 1 ವಾರ ಐತಿ, ಇದನ್ನೆಲ್ಲ ಆದಷ್ಟು ಬೇಗ ಕಂಡು ಹಿಡಿಯಬೇಕ. ಯಾಕಂದ್ರ ನಮ್ಮ ವೀರನಗೌಡ ಜೀವನದಾಗ ಬಹಳಷ್ಟು ದುಃಖನ ಅನುಭವಿಸ್ಯಾನ. ಇನ್ನು ಮುಂದ ಅವನ ಜೀವನದಾಗ ಯಾವ ಮೋಸ ವಂಚನೆನೋ ಆಗಬಾರ್ದ. ವೈಷ್ಣವಿ ನಿನ್ನ ಮುಖವಾಡ ಆದಷ್ಟು ಬೇಗ ಕಂಡು ಹಿಡಿತೇನೆ. ಈ ಗೌಡಪ್ಪನ ಕಣ್ಣು ತಪ್ಸಾಕ ಸಾಧ್ಯನ ಇಲ್ಲ. ಅಪ್ಪ ಅವ್ಗ ನಿದ್ದೆ ಹತ್ತೈತೆ ಏನಿಲ್ಲ, ಇಬ್ಬರಿಗೆ ನಿದ್ದೆ ಹತ್ತೈತಿ. ಇನ್ನ ವೈಷ್ಣವಿ ಒಳಗ ಲೈಟ್ ಹಾರ್ಸಾಳ ಅಂದ್ಮ್ಯಾಗ ಆಕಿಗೂ ನಿದ್ದೆ ಹತ್ತಿರಬಹುದು. ಇನ್ನು ನಾನು ತಡ ಮಾಡೋದಿಲ್ಲ, ದೌಡ್ ಮಾಡಿ ತೋಟದ ಮನೆಗೆ ಹೋಗಿ ಮಂದಾಕಿನಿ ಹೆಂಗದಳ ಏನು ಅಂತ ನೋಡ್ತೇನೆ. ಅಂದಂಗ ಮನ್ಯಾಗ ಎಲ್ಲಾರ್ಗೂ ನೀತ್ ಹತ್ತತ ಏನ? ಅತ್ತಿ ಮಾವನು ಮಕ್ಕೊಂಡ್ರ, ವೀರನಗೌಡ ಅವರು ಮಲ್ಕೊಂಡಾರ. ಇದ ಸರಿಯಾದ ಸಮಯ, ಸುಂದ್ರಗ ಫೋನ್ ಹಚ್ಚಿ ಮಾತಾಡ್ತೀನಿ. ಸುಂದ್ರ ಫೋನ್ ಎತ್ತ. ಯಾಕೆ ನಾನು ಇಷ್ಟು ಪರೀಕ್ಷೆ ಮಾಡಾಕತ್ತಿ? ನನಗ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಒಂದ್ ವೇಳೆ ನೀನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕ ನಾ ಏನಾರ ಮಾಡ್ಕೊಂಡು ಸತ್ತು ಹೋಗ್ತೀನಿ. ಸುಂದ್ರ ಫೋನ್ ಎತ್ತ. ಈ ವೈಷ್ಣವಿದ ಏನೋ ಗೋಲ್ಮಾಲ್ ಐತಿ ಅಂತ ನನಗೀಗ ಖಚಿತಾತ. ಈಕಿ ಇಷ್ಟು ರಾತ್ರಿ ಒಳಗ ಯಾರಿಗ್ ಫೋನ್ ಮಾಡಿ ಮಾತಾಡಕ್ ಕುಂತಾಳ ಅನ್ನೋದ ಅರ್ಥ ಆಗ್ವಲ್ದ. ಸುಂದ್ರ ನಾ ಇರೋ ಪರಿಸ್ಥಿತಿ ಒಳಗ ನಿನಗೆ ಹಗಲ ಮುಗ್ಲಿ ಫೋನ್ ಮಾಡಕ್ ಆಗೋದಿಲ್ಲ. ಮಾಡ
ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ಕೊತೀನಿ. ಹಂಗ ವಿಡಿಯೋ ನೋಡಿಂದ ತಮ್ಮ ಅನಿಸಿಕೆ ಅಭಿಪ್ರಾಯ ಅತಿ ಮುಖ್ಯ. ದಯಮಾಡಿ ಒಂದು ಕಮೆಂಟ್ ಮೂಲಕ ಹಂಚ್ಕೋರಿ. ಅಂದ್ರ ಇಂಥ ಕಥೆಗಳು ಇನ್ನೂ ಚೆನ್ನಾಗಿ ಮೂಡಿ ಬರ್ತಾವು ಸ್ನೇಹಿತರೆ. ಮರಿದಂಗ ಕಮೆಂಟ್ ಮಾಡ್ತಿರಲ್ಲ. ಶಾರಿ, ಮಂದಾಕಿನಿಗೆ ಏನಾರ ಎಚ್ಚರ ಆತನ? ನಿನ್ನ ಹತ್ರ ಏನಾರ ಮಾತಾಡಿದ್ಲ? ಏ ವೀರನ್ಗೌಡ, ಯಾರ ಮುಂದೆ ನಾಟಕ ಮಾಡಕತ್ತೀರಿ? ಪಾಪ ಮಂದಾಕಿನಿಗೆ ಈ ಗತಿ ಬರಾಕ ನೀನ ಕಾರಣ. ನಾ ಎಲ್ಲೇ ಮಂದಿ ಮುಂದೆ ಬಾಯಿ ಬಿಟ್ಟಿಕಿಟ್ಟೇನಿ ಅಂತ ದೊಡ್ಡದೊಂದು ನಾಟಕ ಮಾಡಕ್ ಕುಂತಿದಿ. ಶಾರಿ, ಏ ಶಾರಿ, ಏನಂದಿ? ಮಂದಾಕಿನಿಗೆ ಏನಾರ ಎಚ್ಚರ ಆಗಿತ್ತನ ಅಂತ ಕೇಳಿದ್ಯಾ? ಏ ವೀರನ್ಗೌಡ, ಬಸರ ಹೆಣ್ಮಗಳನ್ನ ಪಾಪ ಕೈ ಹಿಡಿದು ದರ ದರ ಎಳ್ಕೊಂಡು ಬಂದಿದಿ. ಮತ್ತ ಆಕಿಗೆ ಎಚ್ಚರ ಆಗಂದ್ರ ಏನಾಕತಿ? ಲೇ ನಿನ್ನ ಅವನ ಶಾರಿ, ಯಾ ಲೋಕದಾಗದಿಲಿ? ನಾ ಹೇಳೋದು ನಿನ್ನ ಕಿವ್ಯಾಗ ಕೇಳಾಕ್ ಕುಂತೈತಿಲ್ಲ? ಛೆ, ನಾನು ಇಷ್ಟು ಕಠೋರ ಆಗ್ಬಾರ್ದು. ಆದ್ರೂ ಏನ್ ಮಾಡ್ಲಿ, ಪರಿಸ್ಥಿತಿ ಹಂಗೈತಿ. ನೀವ್ ಒಪ್ಕೊಂಡ್ರ ಈ ಮನೆಗೆ ₹1 ಬಾಡ್ಗಿನೂ ಬೇಡ. ನಿನ್ನ ಮಗನ್ನು ನಾನ ಬಿಡಿಸ್ಕೊಂಡು ಬರ್ತೇನಿ. ನೀನ ನಾ ಹೇಳ್ದಂಗ ಕೇಳಬೇಕ. ಅದನ್ನ ಬಿಟ್ಟು ಬ್ಯಾರೆ ಯಾವ ದಾರಿನೂ ಇಲ್ಲ. ಸಂಜೆ ಮುಂದ ನಮ್ಮ ಮನೆ ಹಂತಲೇ ಬಂದ್ಬಿಡು. ನಿನಗೇನ್ ಸಹಾಯ ಬೇಕು ನಾ ಮಾಡ್ತೇನಿ. ನಿನಗೋಸ್ಕರ ಕಾಯ್ತಾ ಇರ್ತೇನಿ. ಇವ ಹೇಳ್ತಾ ಇರೋದಿಲ್ಲ ನಿಜಾನ? ನನ್ನ ಮಗನ ಜೈಲಿಗೆ ಹಾಕ್ಯಾರ ಅಲ್ಲ, ಅವ ಮಾಡಿರೋ ತಪ್ಪಾದ್ರೂ ಏನ? ಇಷ್ಟು ಧೈರ್ಯಲೇ ಮನಿ ಮಠ ಬಂದು ಇದನ್ನೆಲ್ಲ ಹೇಳ್ತಾನಂದ್ರ ಅವ ಹೇಳೋದು ನಿಜಾನ ಅನಸ್ತತಿ. ಮುಪ್ಪಿನ ಕಾಲಕ್ಕ ಮಗ ಆಸರಾಕನ ಅಂತ ಅನ್ಕೊಂಡಿದ್ನಿ. ಆದ್ರ ಹಿಂಗ ಏನಾರ ಎಡವಟ್ಟು ಮಾಡ್ಕೊಂಡ ತನ್ನ ಭವಿಷ್ಯನ ಮಾಡ್ಕೊಂತಾನ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನನ್ನ ಮಗಂದು ನಂದು ಮಾನ ಕಾಪಾಡ್ಕೊಂಡು ಬಂದಿದ್ನಿ. ಇವತ್ತ ನನ್ನ ಮಗನ ಸಂಬಂಧ ನನ್ನ ಮಾನನ ಹರಾಜ್ ಹಾಕಕ್ಕ ನನ್ನ ಮನಸ್ಸು ಒಪ್ಪುವಲ್ದು. ಏನ್ ಮಾಡ್ಲಿ, ಎಲ್ಲ ಹೋಗ್ಲಿ, ಯಾರ ಸಹಾಯನ ಕೇಳಿ ಅನ್ನೋದ ನನಗ ಅರ್ಥ ಆಗ್ವಲ್ದು. ಇಲ್ಲೇ ಕಲಾವತಿ ಅನ್ನೋರ್ ಮನಿ ಆದ್ರಿ? ಓ, ನಮ್ ಕಲಾವತಿ ಅಕ್ಕನ ಮನಿ ಏನ್ರಿ? ಇದು ಎದುರಿಗೆ ಕಾಣಿಸ್ತಲ್ಲ ಇದ ಅಂತಂಗ ಅವ್ರ ಮನಿಗೆ ನೀವ್ ಯಾಕೆ ಬಂದಿರಿ? ಬ್ಯಾಡ ತಗೋರಪ್ಪ. ಹಂಗಾರ ನಿಮ್ ಮನಿ ಅಡ್ರೆಸ್ ಹೇಳು, ನಿಮ್ ಮನಿಗೆ ಬರ್ತಾನಿ. ಸಾಹೇಬ್ರ, ಕಲಾವತಿ ಅಕ್ಕನ ಮನಿ ಇದ ನೋಡ್ರಿ, ಹೋಗ್ರಿ. ವೀಕ್ಷಕರೇ, ನೋಡಿದ್ರಲ್ಲ, ಈ ಕಥೆ ಮುಂದೆ ಬಹಳ ಚಂದ ಐತಿ. ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡ್ದಂಗ ನೋಡ್ರಿ. ಹಂಗ ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನ ಬೆಳೆಸೋದಕ್ಕೆ ದಯಮಾಡಿ ಒಂದು ಹೈಪ್ ಅನ್ನ ಮಾಡ್ರಿ. ಯಾರು ಹೈಪ್ ಮಾಡಿರಿ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರ ಮುಂದಿನ ಎಪಿಸೋಡ್ನಾಗ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ.